ನನ್ನ ಇನ್ನೊಂದು ಪ್ರಶ್ನೆ ಅವ್ರಿಗೆ ನಮ್ಮ ಆಡಿಯನ್ಸ್ ಕೂಡ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು, ಇದು ನಮ್ಗೆ ಹೊರೆ ಆಗ್ತಾ ಇದೆ. ಅದ್ ಯಾವ ಕಾರ್ಯಕ್ರಮ ಬೈಟ್ ಕೂಡ ನಮ್ಮ ಹತ್ರ ಇದೆ, ನಮ್ಗೆ ಹೊರೆ ಆಗ್ತಾ ಇದೆ, ನಾವು ಆದ್ರೂ ಕೂಡ ಇದನ್ನ ಬಿಡಲ್ಲ ಅಂತ. ಅಂದ್ರೆ ಹೊರೆ ಆದ್ರೂ ಪರವಾಗಿಲ್ಲ, ಜನರ ದುಡ್ಡಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ. ಸುಪ್ರೀಂ ಕೋರ್ಟ್ ತಮಿಳುನಾಡು ಫ್ರೀ ಬೀಸ್ಗೆ ಸಂಬಂಧಪಟ್ಟಂಗೆ ಹೇಳಿದೆ ಏನಂತಂದ್ರೆ, ನೀವು ಇದನ್ನ ಚುನಾವಣೆಗಳಿಗೋಸ್ಕರ ಬಳಸ್ಕೊತಾ ಇದ್ರ ಜನರ ದುಡ್ಡನ್ನ ಅಂತ. ಆಮೇಲೆ ಆರ್ ವಿ ದೇಶಪಾಂಡೆ ಅವರು ಹೇಳ್ತಾರೆ, ನಾನ್ ಮುಖ್ಯಮಂತ್ರಿ ಆಗಿದ್ರೆ ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇರಲಿಲ್ಲ ಅಂತ. ಆರ್ ವಿ ದೇಶಪಾಂಡೆ ಅವರು ಚಿಕ್ಕವರಲ್ಲ, ಅವರು ಸಂಪುಟದ ಅತ್ಯಂತ ಹಿರಿಯ ಸಚಿವರುಗಳಲ್ಲಿ ಒಬ್ರು. ಸೊ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೊರೆ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, 60,000 ಕೋಟಿ ರೂಪಾಯಿಯನ್ನ ಒಂದು ವರ್ಷಕ್ಕೆ ಜನರಿಗೋಸ್ಕರ ಅಂತ ತೆಗೆದಿಡೋದು ಯಾವುದೇ ಸರ್ಕಾರಕ್ಕೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗಬಹುದೇ. ಬಟ್ ಅದನ್ನ ನಿಭಾಯಿಸ್ತಾ ಇದೀವಲ್ಲ. ಡಿ.ಕೆ. ಸರ್ ಹೇಳದನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಅಷ್ಟೇ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಹೊರೆ ಆದ್ರೂ ಕೂಡ ಪರವಾಗಿಲ್ಲ, ನಮಗೆ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆ ಜನರ ದುಡ್ಡದು ನೋಡಿ, ಅದನ್ನ ಹೊಂದಿಸ್ಕೊಳ್ತಾ ಇದ್ದಾರೆ. ಜನಗಳೇನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾರ ದುಡ್ಡದು? ಅವ್ರು ಹೇಳ್ತಾ ಇದ್ದಾರಲ್ಲ, ಹೊರೆ ಆದ್ರೂ ನಾವು ಉಳಿಸ್ಕೊತೀವಿ ಅಂತ. ಯಾರ ದುಡ್ಡದು? ಎಲ್ಲಿಗೆ ಹೊರೆ ಆಗುತ್ತೆ? ಯಾರಿಗೆ ಹೊರೆ ಆಗುತ್ತೆ? ಅದು ಖಂಡಿತವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ನಮ್ಮಂತವ್ರಿಗೆ ತುಂಬಾನೇ ಅದು ಬರ್ಡನ್ ಆಗುತ್ತೆ. ಸೊ ಆಕ್ಚುಲಿ ನೀವು ಯಾವುದಕ್ಕೂ ಫಿನಾನ್ಷಿಯಲಿ ಆಗ್ಲಿ ಅದಕ್ಕೂ ಟೈಮ್ ಲೈನ್ಸ್ ಅನ್ನೋದು ನೀವು ಕೊಡ್ತಾ ಇಲ್ಲ. ಸೊ ಬೇರೆ ಒಂದು ಲೂಪ್ ಹೋಲ್ ಪ್ರೋಸೆಸ್ ಇರೋಂತದಕ್ಕೆ ಟೈಮ್ ಲೈನ್ ಎಲ್ಲಿಂದ ಬೈ ಮಾಡ್ತೀರಾ? ಸೊ ಇವಾಗ ನೀವ್ ಹೇಳಿದ್ರಿ ಬಿಪಿಎಲ್ ಕಾರ್ಡ್ಸ್, ಎಪಿಎಲ್ ಕಾರ್ಡ್ಸ್. ಬಿಪಿಎಲ್ ಕಾರ್ಡ್ಸೇ ಸರ್ ಹೇಳ್ದಂಗೆ ತುಂಬಾ ಜನ ಲಕ್ಷ ಬಾಡಿಗೆ ಬರೋರ ಹತ್ರ ಬಿಪಿಎಲ್ ಕಾರ್ಡ್ಸ್ ಇದೆ. ಸತ್ತೋಗಿರೋರ್ಗೆ 2 ಸತಿ ಬರ್ತಾ ಇದೆ. ನನಗ್ ಗೊತ್ತಿರೋರ್ಗೆ ತುಂಬಾ ಸತಿ ಬರ್ತಾ ಇದೆ. ಸೊ ಆದ್ರಿಂದ ಲೂಪ್ ಹೋಲ್ಸ್ ನ ಯಾವಾಗ ಫಿಕ್ಸ್ ಮಾಡ್ತೀರಾ? ಟ್ಯಾಕ್ಸ್ ಪೇಯರ್ಸ್ಗೆ ಬರ್ಡನ್ ಮಾಡಬೇಡಿ, ಡಿಸರ್ವಿಂಗ್ ಅವ್ರಿಗೆ ಕೊಡಿ. ಇಲ್ಲ, ತುಂಬಾ ಒಳ್ಳೆ ಪ್ರಶ್ನೆ. ಜನರ ದುಡ್ಡು ಅವ್ರು ಹೇಳದ ಹಾಗೆ ಕೆಲವೊಂದು ಕಡೆ ಪೋಲ್ ಆಗ್ತಾ ಇದೆ. ನಾವು ಎಲ್ಲರೂ ಎಗ್ರಿ ಮಾಡ್ತೀವಿ. ಯಾವುದೇ ಸರ್ಕಾರ ಬಂದ್ರೂ ಕೂಡ ನಾವು ಇದನ್ನ ಎಗ್ರಿ ಮಾಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಸುಮಾರು ಜನ ಈಗ ನೀವ್ ಹೇಳದ ಹಾಗೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾರೆ. ಅವರು 45 ವರ್ಷ ಇರ್ತಾರೆ, ಆದ್ರೂ ಕೂಡ ಅವ್ರು 60 ವರ್ಷದ ಮೇಲೆ ತಮ್ಮನ್ನ ತಾವು ತೋರಿಸ್ಕೊಳ್ತಾರೆ. ಎಷ್ಟೋ ಅವ್ರಿಗೆ ಆಸ್ತಿ ಇರುತ್ತೆ, ಒಳ್ಳೆ ಮನೆತನದವರನ್ನೇ ಬಿಪಿಎಲ್ ಕಾರ್ಡ್ ಅನ್ನ ತಗೊಳ್ತಾರೆ. ತಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕೆಲ ಹಂತದಲ್ಲಿ ಏನೋ ಸ್ವಲ್ಪ ದುಡ್ಡು ಖರ್ಚು ಮಾಡಿ. ಇದನ್ನ ಎಲ್ಲನೂ ಕೂಡ ಒಂದು ರೀತಿಯಾಗಿ ಸರ್ವೆ ಮಾಡಬೇಕು. ಇದನ್ನ ಯಾಕಂದ್ರೆ ಜನರ ದುಡ್ಡು, ಸರ್ಕಾರದ ದುಡ್ಡು ಎಲ್ಲೂ ಕೂಡ ಇದು ವೇಸ್ಟ್ ಆಗಬಾರ್ದು. ಅವ್ರು ಹೇಳಿದ ಹಾಗೆ ಟ್ಯಾಕ್ಸ್ ಪೇಯರ್ಗಳಿಗೆ ಹೊರೆ ಆಗಬಾರ್ದು ಅನ್ನೋಂತ ಒಂದು ಉದ್ದೇಶದಿಂದನೇ ಆಯಾ ಸರ್ಕಾರಗಳು ಬಂದಾಗ ಈ ಬಿಪಿಎಲ್ ಕಾರ್ಡ್ ಅನ್ನಾಗ್ಲಿ ಅಥವಾ ಈ ಒಂದು ಏನು ನಾವು ಪ್ರತಿ ತಿಂಗಳು ಏನು ಅವ್ರಿಗೆ ಈಗ ಓಲ್ಡ್ ಏಜ್ ಪೆನ್ಷನ್, ವಿಧವಾ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡ್ತಾ ಇರ್ತೇವೆ, ಇದನ್ನ ರೀಸರ್ವೆ ಮಾಡಬೇಕು ಅಂದ ತಕ್ಷಣನೇ ಬೇರೆ ಪಕ್ಷದವರು ಅದರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಬಹಳಷ್ಟು ಹೆಸಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ನಮ್ಮವರು ಈ ಬಾರಿ ಮೋಸ್ಟ್ಲಿ ನನ್ಗೆ, ಯಾಕಂದ್ರೆ ನಾನು ಇದನ್ನ ಹೇಳಿದ್ರೆ ಮತ್ತೆ ಜೋರಾಗಿ ರಾಜ್ಯಾದ್ಯಂತ ಶುರು ಆಗ್ಬಿಡುತ್ತೆ. ವಿರೋಧ ಪಕ್ಷದವರೇ ಮೊದಲು ಮಾತನಾಡಕ್ಕೆ ಶುರು ಮಾಡ್ತಾರೆ, ಇವ್ರಿಗೆ ಹೊರೆ ಆಗಿದೆ ಅದಕ್ಕೆ ಕಾರ್ಡ್ಗಳನ್ನ ಕಟ್ ಮಾಡ್ತಾರೆ ಅಂತ. ಬಟ್ ಬಹಳಷ್ಟು ಸೂಕ್ಷ್ಮ ರೀತಿಯಿಂದ ಮೋಸ್ಟ್ ಪ್ರಾಬಬ್ಲಿ ಬಿಪಿಎಲ್ ಕಾರ್ಡು, ಎಪಿಎಲ್ ಕಾರ್ಡು ಏನ್ ಕಂಡೀಷನ್ಗಳು, ಪ್ರಾಬಬ್ಲಿ ನಮ್ಮ ಆಹಾರ ಸಚಿವರು ಅದರ ಬಗ್ಗೆ ಬಹಳಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡ್ತಾ ಇದ್ದಾರೆ. ನನ್ನ ಇನ್ನೊಂದು ಪ್ರಶ್ನೆ ಅವ್ರಿಗೆ ನಮ್ಮ ಆಡಿಯನ್ಸ್ ಕೂಡ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿದ್ರು, ಇದು ನಮ್ಗೆ ಹೊರೆ ಆಗ್ತಾ ಇದೆ. ಅದ್ ಯಾವ ಕಾರ್ಯಕ್ರಮ ಬೈಟ್ ಕೂಡ ನಮ್ಮ ಹತ್ರ ಇದೆ, ನಮ್ಗೆ ಹೊರೆ ಆಗ್ತಾ ಇದೆ, ನಾವು ಆದ್ರೂ ಕೂಡ ಇದನ್ನ ಬಿಡಲ್ಲ ಅಂತ. ಅಂದ್ರೆ ಹೊರೆ ಆದ್ರೂ ಪರವಾಗಿಲ್ಲ, ಜನರ ದುಡ್ಡಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ. ಸುಪ್ರೀಂ ಕೋರ್ಟ್ ತಮಿಳುನಾಡು ಫ್ರೀ ಬೀಸ್ಗೆ ಸಂಬಂಧಪಟ್ಟಂಗೆ ಹೇಳಿದೆ ಏನಂತಂದ್ರೆ, ನೀವು ಇದನ್ನ ಚುನಾವಣೆಗಳಿಗೋಸ್ಕರ ಬಳಸ್ಕೊತಾ ಇದ್ರ ಜನರ ದುಡ್ಡನ್ನ ಅಂತ. ಆಮೇಲೆ ಆರ್ ವಿ ದೇಶಪಾಂಡೆ ಅವರು ಹೇಳ್ತಾರೆ, ನಾನ್ ಮುಖ್ಯಮಂತ್ರಿ ಆಗಿದ್ರೆ ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇರಲಿಲ್ಲ ಅಂತ. ಆರ್ ವಿ ದೇಶಪಾಂಡೆ ಅವರು ಚಿಕ್ಕವರಲ್ಲ, ಅವರು ಸಂಪುಟದ ಅತ್ಯಂತ ಹಿರಿಯ ಸಚಿವರುಗಳಲ್ಲಿ ಒಬ್ರು. ಸೊ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೊರೆ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, 60,000 ಕೋಟಿ ರೂಪಾಯಿಯನ್ನ ಒಂದು ವರ್ಷಕ್ಕೆ ಜನರಿಗೋಸ್ಕರ ಅಂತ ತೆಗೆದಿಡೋದು ಯಾವುದೇ ಸರ್ಕಾರಕ್ಕೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗಬಹುದೇ. ಬಟ್ ಅದನ್ನ ನಿಭಾಯಿಸ್ತಾ ಇದೀವಲ್ಲ. ಡಿ.ಕೆ. ಸರ್ ಹೇಳದನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಅಷ್ಟೇ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಹೊರೆ ಆದ್ರೂ ಕೂಡ ಪರವಾಗಿಲ್ಲ, ನಮಗೆ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆ
ಇಂದ ಜನರ ದುಡ್ಡದು ನೋಡಿ ಅದನ್ನ ಹೊಂದಿಸ್ಕೊಳ್ತಾ ಸಾಲ ಇದ್ದಾರೆ ಆಗುತ್ತೆ ಅಂತ ಹೊಂದಿಸ್ಕೊಳ್ತಾ ಇದ್ದಾರೆ. ಜನಗಳೇನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾರ ದುಡ್ಡದು ಅವ್ರು ಹೇಳ್ತಾ ಇದ್ರಲ್ಲ, ಹೊರೆ ಆದ್ರೂ ನಾವು ಉಳಿಸ್ಕೋತೀವಿ ಅಂತ. ಯಾರ ದುಡ್ಡದು, ಎಲ್ಲಿಗೆ ಹೊರೆ ಆಗುತ್ತೆ, ಯಾರಿಗೆ ಹೊರೆ ಆಗುತ್ತೆ ಅದು? ಅದು ಖಂಡಿತವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ನಮ್ಮಂತವ್ರಿಗೆ ತುಂಬಾನೇ ಅದು ಬರ್ಡನ್ ಆಗುತ್ತೆ. ಸೊ ಆಕ್ಚುಲಿ ನೀವು ಯಾವ್ದಕ್ಕೂ ಫಿನಾನ್ಷಿಯಲಿ ಆಗ್ಲಿ ಅದಕ್ಕೂ ಟೈಮ್ ಲೈನ್ಸ್ ಅನ್ನೋದು ನೀವು ಕೊಡ್ತಾ ಇಲ್ಲ. ಸೊ ಬೇರೆ ಒಂದು ಲೂಪ್ ಹೋಲ್ ಪ್ರೋಸೆಸ್ ಇರೋಂತದಕ್ಕೆ ಟೈಮ್ ಲೈನ್ ಎಲ್ಲಿಂದ ಬೈ ಮಾಡ್ತೀರಾ? ಸೊ ಇವಾಗ ನೀವ್ ಹೇಳಿದ್ರಿ BPL ಕಾರ್ಡ್ಸ್, APL ಕಾರ್ಡ್ಸ್. BPL ಕಾರ್ಡ್ಸೇ ಸರ್ ಹೇಳ್ದಂಗೆ ತುಂಬಾ ಜನ ಲಕ್ಷ ಬಾಡಿಗೆ ಬರೋರ ಹತ್ರ BPL ಕಾರ್ಡ್ಸ್ ಇದೆ. ಸತ್ತೋಗಿರೋರ್ಗೆ 2 ಸತಿ ಬರ್ತಾ ಇದೆ. ನನಗ್ ಗೊತ್ತಿರೋರ್ಗೆ ತುಂಬಾ ಸತಿ ಬರ್ತಾ ಇದೆ. ಸೊ ಆದ್ರಿಂದ ಲೂಪ್ ಹೋಲ್ಸ್ ನ ಯಾವಾಗ ಫಿಕ್ಸ್ ಮಾಡ್ತೀರಾ? ಟ್ಯಾಕ್ಸ್ ಪೇಯರ್ಸ್ಗೆ ಬರ್ಡನ್ ಮಾಡಬೇಡಿ, ಡಿಸರ್ವಿಂಗ್ ಅವ್ರಿಗೆ ಕೊಡಿ. ಇಲ್ಲ, ತುಂಬಾ ಒಳ್ಳೆ ಪ್ರಶ್ನೆ. ಜನರ ದುಡ್ಡು ಅವ್ರು ಹೇಳದ ಹಾಗೆ ಕೆಲವೊಂದು ಕಡೆ ಪೋಲಾಗ್ತಾ ಇದೆ. ನಾವು ಎಲ್ಲರೂ ಎಗ್ರಿ ಮಾಡ್ತೀವಿ. ಯಾವುದೇ ಸರ್ಕಾರ ಬಂದ್ರೂ ಕೂಡ ನಾವು ಇದನ್ನ ಎಗ್ರಿ ಮಾಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಸುಮಾರು ಜನ ಈಗ ನೀವ್ ಹೇಳದ ಹಾಗೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾರೆ. ಅವರು 45 ವರ್ಷ ಇರ್ತಾರೆ, ಆದ್ರೂ ಕೂಡ ಅವ್ರು 60 ವರ್ಷದ ಮೇಲೆ ತಮ್ಮನ್ನ ತಾವು ತೋರಿಸ್ಕೊಳ್ತಾರೆ. ಎಷ್ಟೋ ಅವ್ರಿಗೆ ಆಸ್ತಿ ಇರುತ್ತೆ, ಒಳ್ಳೆ ಮನೆತನದವರನ್ನೇ BPL ಕಾರ್ಡ್ ಅನ್ನ ತಗೊಳ್ತಾರೆ. ತಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕೆಲ ಹಂತದಲ್ಲಿ ಏನೋ ಸ್ವಲ್ಪ ದುಡ್ಡು ಖರ್ಚು ಮಾಡಿ. ಇದನ್ನ ಎಲ್ಲನೂ ಕೂಡ ಒಂದು ರೀತಿಯಾಗಿ ಸರ್ವೆ ಮಾಡಬೇಕು. ಇದನ್ನ ಯಾಕಂದ್ರೆ ಜನರ ದುಡ್ಡು, ಸರ್ಕಾರದ ದುಡ್ಡು, ಎಲ್ಲೂ ಕೂಡ ಇದು ವೇಸ್ಟ್ ಆಗಬಾರ್ದು. ಅವ್ರು ಹೇಳಿದ ಹಾಗೆ ಟ್ಯಾಕ್ಸ್ ಪೇಯರ್ಗಳಿಗೆ ಹೊರೆ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದನೇ ಆಯಾ ಸರ್ಕಾರಗಳು ಬಂದಾಗ ಈ BPL ಕಾರ್ಡ್ ಅನ್ನಾಗ್ಲಿ ಅಥವಾ ಈ ಒಂದು ಏನು ನಾವು ಪ್ರತಿ ತಿಂಗಳು ಏನು ಅವ್ರಿಗೆ ಈಗ ಓಲ್ಡ್ ಏಜ್ ಪೆನ್ಷನ್, ವಿಧವಾ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡ್ತಾ ಇರ್ತೇವೆ, ಇದನ್ನ ರೀಸರ್ವೆ ಮಾಡಬೇಕು ಅಂದ ತಕ್ಷಣನೇ ಬೇರೆ ಪಕ್ಷದವರು ಅದರ ವಿರುದ್ಧ ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಹಳಷ್ಟು ಹೆಸಿಟೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ನಮ್ಮವರು ಈ ಬಾರಿ ಮೋಸ್ಟ್ಲಿ ನನ್ಗೆ, ಯಾಕಂದ್ರೆ ನಾನು ಇದನ್ನ ಹೇಳಿದ್ರೆ ಮತ್ತೆ ಜೋರಾಗಿ ರಾಜ್ಯಾದ್ಯಂತ ಶುರು ಆಗ್ಬಿಡುತ್ತೆ. ವಿರೋಧ ಪಕ್ಷದವರೇ ಮೊದಲು ಮಾತನಾಡಕ್ಕೆ ಶುರು ಮಾಡ್ತಾರೆ, ಇವ್ರಿಗೆ ಹೊರೆ ಆಗಿದೆ ಅದಕ್ಕೆ ಕಾರ್ಡ್ಗಳನ್ನ ಕಟ್ ಮಾಡ್ತಾರೆ ಅಂತ. ಬಟ್ ಬಹಳಷ್ಟು ಸೂಕ್ಷ್ಮ ರೀತಿಯಿಂದ ಮೋಸ್ಟ್ ಪ್ರಾಬಬ್ಲಿ BPL ಕಾರ್ಡು, APL ಕಾರ್ಡು ಏನ್ ಕಂಡೀಷನ್ಗಳು, ಪ್ರಾಬಬ್ಲಿ ನಮ್ಮ ಆಹಾರ ಸಚಿವರು ಅದರ ಬಗ್ಗೆ ಬಹಳಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡ್ತಾ ಇದ್ದಾರೆ. ನನ್ನ ಇನ್ನೊಂದು ಪ್ರಶ್ನೆ ಅವ್ರಿಗೆ, ನಮ್ಮ ಆಡಿಯನ್ಸ್ ಕೂಡ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದಾರೆ. ಪ್ರಶ್ನೆ ಏನು ಅಂತಂದ್ರೆ, ಮೊದಲನೇದಾಗಿ DK ಶಿವಕುಮಾರ್ ಅವರೇ ಹೇಳಿದ್ರು, ಇದು ನಮ್ಗೆ ಹೊರೆ ಆಗ್ತಾ ಇದೆ. ಅದ್ ಯಾವ ಕಾರ್ಯಕ್ರಮ ಬೈಟ್ ಕೂಡ ನಮ್ಮ ಹತ್ರ ಇದೆ, ನಮ್ಗೆ ಹೊರೆ ಆಗ್ತಾ ಇದೆ, ನಾವು ಆದ್ರೂ ಕೂಡ ಇದನ್ನ ಬಿಡಲ್ಲ ಅಂತ. ಅಂದ್ರೆ ಹೊರೆ ಆದ್ರೂ ಪರವಾಗಿಲ್ಲ, ಜನರ ದುಡ್ಡಲ್ಲಿ ನಾವು ಮಾಡೇ ಮಾಡ್ತೀವಿ ಅಂತ. ಸುಪ್ರೀಂ ಕೋರ್ಟ್ ತಮಿಳುನಾಡು ಫ್ರೀ ಬೀಸ್ಗೆ ಸಂಬಂಧಪಟ್ಟಂಗೆ ಹೇಳಿದೆ ಏನಂತಂದ್ರೆ, ನೀವು ಇದನ್ನ ಚುನಾವಣೆಗಳಿಗೋಸ್ಕರ ಬಳಸ್ಕೊತಾ ಇದ್ರ ಜನರ ದುಡ್ಡನ್ನ ಅಂತ. ಆಮೇಲೆ RV ದೇಶಪಾಂಡೆ ಅವರು ಹೇಳ್ತಾರೆ, ನಾನ್ ಮುಖ್ಯಮಂತ್ರಿ ಆಗಿದ್ರೆ ಖಂಡಿತವಾಗ್ಲೂ ಗ್ಯಾರಂಟಿ ಯೋಜನೆಗಳನ್ನು ತರ್ತಾ ಇಲ್ಲ ಅಂತ. RV ದೇಶಪಾಂಡೆ ಅವರು ಚಿಕ್ಕವರಲ್ಲ, ಅವರು ಸಂಪುಟದ ಅತ್ಯಂತ ಹಿರಿಯ ಸಚಿವರುಗಳಲ್ಲಿ ಒಬ್ರು. ಸೊ ಏನ್ ಹೇಳ್ತೀರಿ ಇದಕ್ಕೆ? ನೋಡಿ, DK ಶಿವಕುಮಾರ್ ಸಾಹೇಬ್ರು ಹೊರೆ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಿ, 60,000 ಕೋಟಿ ರೂಪಾಯಿಯನ್ನ ಒಂದು ವರ್ಷಕ್ಕೆ ಜನರಿಗೋಸ್ಕರ ಅಂತ ತೆಗೆದಿಡೋದು ಯಾವುದೇ ಸರ್ಕಾರಕ್ಕೂ ಕೂಡ ಒಂದ್ ಸ್ವಲ್ಪ ಕಷ್ಟ ಆಗಬಹುದೇ. ಬಟ್ ಅದನ್ನ ನಿಭಾಯಿಸ್ತಾ ಇದೀವಲ್ಲ. DK ಸರ್ ಹೇಳದನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಅಷ್ಟೇ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆನ ನಾವು ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಹೊರೆ ಆದ್ರೂ ಕೂಡ ಪರವಾಗಿಲ್ಲ, ನಮಗೆ ಕಷ್ಟ ಆದ್ರೂ ಕೂಡ ನಾವು ಕೊಟ್ಟಂತ ಭಾಷೆ, ಜನರ ದುಡ್ಡದು ನೋಡಿ ಅದನ್ನ ಹೊಂದಿಸ್ಕೊಳ್ತಾ ಇದ್ದಾರೆ, ಆಗುತ್ತೆ ಅಂತ ಹೊಂದಿಸ್ಕೊಳ್ತಾ ಇದ್ದಾರೆ. ಜನಗಳೇನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಯಾರ ದುಡ್ಡದು, ಅವ್ರು ಹೇಳ್ತಾ ಇದ್ರಲ್ಲ ಹೊರೆ ಆದ್ರೂ ನಾವು ಉಳಿಸ್ಕೋತೀವಿ ಅಂತ. ಯಾರ ದುಡ್ಡದು, ಎಲ್ಲಿಗೆ ಹೊರೆ ಆಗುತ್ತೆ, ಯಾರಿಗೆ ಹೊರೆ ಆಗುತ್ತೆ ಅದು? ಅದು ಖಂಡಿತವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ನಮ್ಮಂತವ್ರಿಗೆ ತುಂಬಾನೇ ಅದು ಬರ್ಡನ್ ಆಗುತ್ತೆ. ಸೊ ಆಕ್ಚುಲಿ ನೀವು ಯಾವ್ದಕ್ಕೂ ಫಿನಾನ್ಷಿಯಲಿ ಆಗ್ಲಿ ಅದಕ್ಕೂ ಟೈಮ್ ಲೈನ್ಸ್ ಅನ್ನೋದು ನೀವು ಕೊಡ್ತಾ ಇಲ್ಲ. ಸೊ ಬೇರೆ ಒಂದು ಲೂಪ್ ಹೋಲ್ ಪ್ರೋಸೆಸ್ ಇರೋಂತದಕ್ಕೆ ಟೈಮ್ ಲೈನ್ ಎಲ್ಲಿಂದ ಬೈ ಮಾಡ್ತೀರಾ? ಸೊ ಇವಾಗ ನೀವ್ ಹೇಳಿದ್ರಿ BPL ಕಾರ್ಡ್ಸ್, APL ಕಾರ್ಡ್ಸ್. BPL ಕಾರ್ಡ್ಸೇ ಸರ್ ಹೇಳ್ದಂಗೆ ತುಂಬಾ ಜನ ಲಕ್ಷ ಬಾಡಿಗೆ ಬರೋರ ಹತ್ರ BPL ಕಾರ್ಡ್ಸ್ ಇದೆ. ಸತ್ತೋಗಿರೋರ್ಗೆ 2 ಸತಿ ಬರ್ತಾ ಇದೆ. ನನಗ್ ಗೊತ್ತಿರೋರ್ಗೆ ತುಂಬಾ ಸತಿ ಬರ್ತಾ ಇದೆ. ಸೊ ಆದ್ರಿಂದ ಲೂಪ್ ಹೋಲ್ಸ್ ನ ಯಾವಾಗ ಫಿಕ್ಸ್ ಮಾಡ್ತೀರಾ? ಟ್ಯಾಕ್ಸ್ ಪೇಯರ್ಸ್ಗೆ ಬರ್ಡನ್ ಮಾಡಬೇಡಿ, ಡಿಸರ್ವಿಂಗ್ ಅವ್ರಿಗೆ ಕೊಡಿ. ಇಲ್ಲ, ತುಂಬಾ ಒಳ್ಳೆ ಪ್ರಶ್ನೆ. ಜನರ ದುಡ್ಡು ಅವ್ರು ಹೇಳದ ಹಾಗೆ ಕೆಲವೊಂದು ಕಡೆ ಪೋಲಾಗ್ತಾ ಇದೆ. ನಾವು ಎಲ್ಲರೂ ಎಗ್ರಿ ಮಾಡ್ತೀವಿ. ಯಾವುದೇ ಸರ್ಕಾರ ಬಂದ್ರೂ ಕೂಡ ನಾವು ಇದನ್ನ ಎಗ್ರಿ ಮಾಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ಸುಮಾರು ಜನ ಈಗ ನೀವ್ ಹೇಳದ ಹಾಗೆ ಓಲ್ಡ್ ಏಜ್ ಪೆನ್ಷನ್ ತಗೊಳ್ತಾರೆ. ಅವರು 45 ವರ್ಷ ಇರ್ತಾರೆ, ಆದ್ರೂ ಕೂಡ ಅವ್ರು 60 ವರ್ಷದ ಮೇಲೆ ತಮ್ಮನ್ನ ತಾವು ತೋರಿಸ್ಕೊಳ್ತಾರೆ. ಎಷ್ಟೋ ಅವ್ರಿಗೆ ಆಸ್ತಿ ಇರುತ್ತೆ, ಒಳ್ಳೆ ಮನೆತನದವರನ್ನೇ
BPL ಕಾರ್ಡ್ ಅನ್ನ ತಗೊಳ್ತಾರೆ, ತಮ್ಮ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ಕೆಲ ಹಂತದಲ್ಲಿ ಏನೋ ಸ್ವಲ್ಪ ದುಡ್ಡು ಖರ್ಚು ಮಾಡಿ. ಇದನ್ನ ಎಲ್ಲನೂ ಕೂಡ ಒಂದು ರೀತಿಯಾಗಿ ಸರ್ವೆ ಮಾಡಬೇಕು. ಇದನ್ನ ಯಾಕಂದ್ರೆ ಜನರ ದುಡ್ಡು, ಸರ್ಕಾರದ ದುಡ್ಡು, ಎಲ್ಲೂ ಕೂಡ ಇದು ವೇಸ್ಟ್ ಆಗಬಾರ್ದು. ಅವರು ಹೇಳಿದ ಹಾಗೆ ಟ್ಯಾಕ್ಸ್ ಪೇಯರ್ಗಳಿಗೆ ಹೊರೆ ಆಗಬಾರ್ದು ಅನ್ನುವಂತ ಒಂದು ಉದ್ದೇಶದಿಂದನೇ ಆಯಾ ಸರ್ಕಾರಗಳು ಬಂದಾಗ ಈ BPL ಕಾರ್ಡ್ ಅನ್ನಾಗ್ಲಿ ಅಥವಾ ಈ ಒಂದು ಏನು ನಾವು ಪ್ರತಿ ತಿಂಗಳು ಏನು ಅವ್ರಿಗೆ ಈಗ ಓಲ್ಡ್ ಏಜ್ ಪೆನ್ಷನ್, ವಿಧವಾ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ ಕೊಡ್ತಾ ಇರ್ತೇವೆ, ಇದನ್ನ ರೀಸರ್ವೆ ಮಾಡಬೇಕು ಅಂದ ತಕ್ಷಣನೇ ಬೇರೆ ಪಕ್ಷದವರು ಅದರ ವಿರುದ್ಧ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಬಹಳಷ್ಟು ಹೆಸಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ರೂ ಕೂಡ ನಮ್ಮವರು ಈ ಬಾರಿ ಮೋಸ್ಟ್ಲಿ ನನಗೆ, ಯಾಕಂದ್ರೆ ನಾನು ಇದನ್ನ ಹೇಳಿದ್ರೆ ಮತ್ತೆ ಜೋರಾಗಿ ರಾಜ್ಯಾದ್ಯಂತ ಶುರು ಆಗ್ಬಿಡುತ್ತೆ, ವಿರೋಧ ಪಕ್ಷದವರೇ ಮೊದಲು ಮಾತನಾಡಕ್ಕೆ ಶುರು ಮಾಡ್ತಾರೆ, ಇವ್ರಿಗೆ ಹೊರೆ ಆಗಿದೆ ಅದಕ್ಕೆ ಕಾರ್ಡ್ಗಳನ್ನ ಕಟ್ ಮಾಡ್ತಾರೆ ಅಂತ. ಬಟ್ ಬಹಳಷ್ಟು ಸೂಕ್ಷ್ಮ ರೀತಿಯಿಂದ ಮೋಸ್ಟ್ ಪ್ರಾಬಬ್ಲಿ BPL ಕಾರ್ಡು, APL ಕಾರ್ಡು ಏನ್ ಕಂಡೀಷನ್ಗಳು, ಪ್ರಾಬಬ್ಲಿ ನಮ್ಮ ಆಹಾರ ಸಚಿವರು ಅದರ ಬಗ್ಗೆ ಬಹಳಷ್ಟು ಸೀರಿಯಸ್ ಆಗಿ ಚಿಂತನೆ ಮಾಡ್ತಾ ಇದ್ದಾರೆ.